ದೇಶದಲ್ಲಿ ನಡೀತಾ ಇರೋಂಥ SIR ಬಗ್ಗೆ ಕಾಂಗ್ರೆಸ್ಸಿಗರು ಏಕೆ ಕಳವಳ ವ್ಯಕ್ತಪಡಿಸ್ತಾರೆ ನನಗಂತೂ ಅರ್ಥ ಆಗ್ತಿಲ್ಲ. ಪಶ್ಚಿಮ ಬಂಗಾಳದ ಸಂದರ್ಭದಲ್ಲಿ 90 ಲಕ್ಷಕ್ಕೂ ಹೆಚ್ಚಿಗೆ ಬಾಂಗ್ಲಾದೇಶಿಯರಲ್ಲಿದ್ದು ಅವರು ಹೊರಗೆ ಹಾಕಿದ್ದು ಇಡೀ ದೇಶ ಮೆಚ್ಚಿದೆ. ದೇಶದ ಅನೇಕ ಭಾಗಗಳಲ್ಲಿ ಪಾಕಿಸ್ತಾನಿ ಭಯೋತ್ಪಾದಕರು ವೋಟರ್ ಲಿಸ್ಟಲ್ಲಿ ಸೇರಿಕೊಂಡಿದ್ದು ನಾವೆಲ್ಲ ಗಮನಿಸಿದ್ದೇವೆ. ಒಂದು ವೋಟರ್ ಲಿಸ್ಟ್ನಲ್ಲಿ ಒಬ್ಬ ವ್ಯಕ್ತಿದು ಮೂರು ಕಡೆ ವೋಟರ್ ಲಿಸ್ಟಲ್ಲಿ ಸೇರಿದ್ದು ಕೂಡ ನಾವು ಗಮನಿಸಿದ್ದೇವೆ. ಭಯೋತ್ಪಾದಕರು ಕೂಡ ದೇಶದ ಅನೇಕ ಭಾಗಗಳಲ್ಲಿ ಮನೆಗಳಲ್ಲಿ ಬಾಡಿಗೆ ತಗೊಂಡು ಯಾರಿಗೂ ಗೊತ್ತಿಲ್ಲದಂಗೆ ಭಯೋತ್ಪಾದಕ ಚಟುವಟಿಕೆಗಳು ನಡೆಸ್ತಾ ಸಿಕ್ಕಂಬಿದ್ದಿದ್ದರು. ಅವರು ಕೂಡ ವೋಟರ್ ಲಿಸ್ಟಲ್ಲಿ ಇದ್ದಿದ್ದು ನಾವು ಕಾಣ್ತಾ ಇದ್ದೇವೆ. ಈ ರೀತಿ ನಕಲಿ ದಾಖಲೆಗಳನ್ನು ಕೂಡ ಸೃಷ್ಟಿ ಮಾಡಿ ವೋಟರ್ ಲಿಸ್ಟಲ್ಲಿ ಸೇರಿಸಿದ್ದು ಗಮನಿಸ್ತಾ ಇದೆ. ಇದನ್ನು ಗಮನಿಸಿ, ನೈಜ ವೋಟರ್ ಲಿಸ್ಟು ಮತದಾರರ ಪಟ್ಟಿ ತುಂಬ ಪ್ರಾಮಾಣಿಕವಾಗಿ ಬರ್ತಾ ಇರೋದು ತುಂಬ ಸಂತೋಷ. ಈ ವೋಟರ್ ಲಿಸ್ಟು ರೆಡಿ ಮಾಡ್ತಾ ಇರೋದು ಇದು ಪೂರ್ಣ ಬಳಸ್ಕೊಳ್ಳೋದು ರಾಜ್ಯ ಸರ್ಕಾರದ ಸಿಬ್ಬಂದಿನೇ. ಇಷ್ಟೆಲ್ಲ ಆದರೂ ಕೂಡ ಕಾಂಗ್ರೆಸ್ಸಿಗರು ಬಳಸ್ತಾ ಇರೋಂಥ ಪದಗಳು ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು SIRನಿಂದ ಪ್ರಜಾಪ್ರಭುತ್ವದ ಮಾರಣ ಹೋಮ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಬಾಂಗ್ಲಾದೇಶದವ್ರು ವೋಟ್ ಮಾಡಿದ್ರೆ ಅದು ಪ್ರಜಾಪ್ರಭುತ್ವಕ್ಕೆ ಮಾರಣ ಹೋಮ ಆಗತ್ತಾ? ಪಾಕಿಸ್ತಾನದವ್ರು ಬಂದು ವೋಟ್ ಮಾಡಿದ್ರೆ ಮಾರಣ ಹೋಮ ಹೋಗತ್ತಾ? ಮೂರು ಜನ ವೋಟ್ ಮಾಡಿದ್ರೆ ಮಾರಣ ಹೋಮ ಆಗತ್ತಾ? ಭಯೋತ್ಪಾದಕರು, ಕಳ್ಳ ವೋಟರ್ಸು, ಇದೆಲ್ಲವೂ ಕೂಡ ಮುಖ್ಯಮಂತ್ರಿಗಳಿಗಾಗಿ ಅವರ ಅನುಭವ. BLOಗಳು ಇಡೀ ರಾಜ್ಯದಲ್ಲಿ ಪ್ರತಿ ಮನೆಗೂ ಬರ್ತಾರೆ, ಸ್ಪಷ್ಟವಾಗಿ ಚುನಾವಣಾ ಆಯೋಗ ಹೇಳಿದೆ. ನಾವು ಕೂಡ ರಾಷ್ಟ್ರಭಕ್ತ ಬಳಗದಿಂದ ಪ್ರತಿ ಬೂತ್ಗೂ ಕೂಡ BLOಗಳ ಜೊತೆಗೆ ಪ್ರತಿ ಮನೆಗೂ ನಮ್ಮ ಕಾರ್ಯಕರ್ತರನ್ನು ಕಳಿಸ್ತಾ ಇದ್ದೀವಿ. ನೀವು ಕಳಿಸಿ. ನಿಮ್ಮ ಕಾರ್ಯಕರ್ತರನ್ನು ಕಳಿಸ್ಬೇಡಿ ಅಂತ ಯಾರು ಹೇಳಿದಾರೇನು? ಪತ್ರಿಕಾಗೋಷ್ಠಿಗಳು ಮಾಡೋದು ಪ್ರಜಾಪ್ರಭುತ್ವ ಬಹಳ ಅಪಾಯದಲ್ಲಿದೆ, ನೀವೆಲ್ಲರೂ ಕೂಡ ಇದರಲ್ಲಿ ತೊಡಗಬೇಕು. ಹರಿಪ್ರಸಾದ್ ಅಧ್ಯಕ್ಷರು ಏನು ಹೇಳಿಕೆ ಕೊಡ್ತಿದ್ರಿ ಅಂತ ಅವ್ರ ಮೈ ಮೇಲೆ ಜ್ಞಾನ ಇಲ್ಲದೆ ಅವರೇ ಹೇಳಿಕೆಗಳು ಕೊಡ್ತಾರೆ. ನಾನು ಒಬ್ಬರು ಹೇಳಿಕೆಯನ್ನು ನೋಡಿದೆ. ಈಗ SIR ಮೂಲಕ ಮತದಾರರ ಹಕ್ಕನ್ನು ಕಸಿಯಲು ಹೊರಟಿದ್ದಾರೆ. SIR ಪ್ರಕ್ರಿಯೆಯನ್ನು ಎರಡನೇ ಸ್ವಾತಂತ್ರ್ಯ ಹೋರಾಟ ಎಂದು ಭಾವಿಸಿ ಮತದಾರರ ಹೆಸರು ಕೈ ಬಿಡದಂತೆ ನೋಡಿಕೊಳ್ಳುವಂತೆ ಹೇಳಿದರು. ಮತದಾರರ ಹಕ್ಕೆ ನಮಗೆ AK-47
ಈ ಅಸ್ತ್ರವನ್ನು ಉಳಿಸಿಕೊಳ್ಳಲು ಹೋರಾಟ ಮಾಡಬೇಕು. ಇಲ್ಲವಾದರೆ ದೇಶ ತಲುಪುವುದರಲ್ಲಿ ಸಂದೇಹ ಇಲ್ಲ. ಯಾರು ಬೇಡ ಅಂದ್ರಪ್ಪ? ನಿಮ್ಮ ಕಾರ್ಯಕರ್ತನ ಕಳಿಸ್ಬೇಡ್ರಿ BLOಗಳ ಜೊತೆಗೆ ಅಂತಾರೆ ಹೇಳಿದಾರೇನು? ಎರಡನೇ ಸ್ವಾತಂತ್ರ್ಯ. ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ನಾನು ವಿವರವಾಗಿ ಅಷ್ಟು ಕೊಟ್ಟಿದ್ದೇನೆ. ಹಿಂದೆ ಸಂವಿಧಾನಿಕವಾಗಿ ಮತ್ತು ಕಾನೂನುಬದ್ಧವಾಗಿ ನಡೆಯುತ್ತಿದೆ. ಚುನಾವಣಾ ಆಯೋಗಕ್ಕೆ SIR ನಡೆಸುವ ಅಧಿಕಾರವು ಸಂವಿಧಾನದ ಅನುಚ್ಛೇದ 324 ಪ್ರಕಾರ ಕ್ರಮಬದ್ಧವಾಗಿದೆ. ಸುಪ್ರೀಂ ಕೋರ್ಟ್ ಹೇಳಿರೋ ಮಾತಿದು, ನಾನಲ್ಲ. ಮತ್ತು ಇನ್ನೊಂದು ನಾನು ಕೇಳೋಕ್ಕೆ ಇಷ್ಟಪಡ್ತೇನೆ. ಸ್ವತಂತ್ರ ಭಾರತದಲ್ಲಿ 1951ರಿಂದ 2002ವರೆಗೆ 9 ಬಾರಿ SIR ನಡೆದಿದ್ದು, ಆಗ ಅಧಿಕಾರದ ಕಾಂಗ್ರೆಸ್ ಪಕ್ಷ ಇದರ ದುರುಪಯೋಗ ಪಡಿಸಿಕೊಂಡು ಆಡಳಿತ ನಡೆಸುತ್ತೆ ಅನ್ನೋಂಥ ಅನುಮಾನ ಬರುತ್ತೆ. 1951ರಿಂದ 2002ವರೆಗೆ 9 ಬಾರಿ SIR ನಡೆದಿದೆ. ಆಗ ಕಾಂಗ್ರೆಸ್ ಸರ್ಕಾರಗಳೇ ಇತ್ತು. ಇದೆಲ್ಲ ಇದ್ದರೂ ಕೂಡ ಯಾಕೆ ಈ ರೀತಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ? ಸುಮ್ಮನೆ ರಾಜ್ಯದ ಜನರಿಗೆ, ಮತದಾರರಿಗೆ ಏನೋ ಮಾಡಿಬಿಡ್ತಿದ್ದಾರೆ ಮೋದಿ ಸರ್ಕಾರದಿಂದ. ಏನೂ ಮಾಡ್ತಿಲ್ಲ. ಬಾಂಗ್ಲಾದೇಶದವ್ರನ್ನ ಈ ದೇಶದಲ್ಲಿ ಇರೋದಕ್ಕೆ ಅವಕಾಶ ಕೊಡಲಿಕ್ಕಿಲ್ಲ. ಪಾಕಿಸ್ತಾನದ ಭಯೋತ್ಪಾದಕರು ಈ ದೇಶದಲ್ಲಿ ಇರೋಕ್ಕೆ ಅವಕಾಶ ಇಲ್ಲ. 3 ಬಾರಿ ನಕಲಿ ಮತದಾನ ಮಾಡೋಕ್ಕೆ ಅವಕಾಶ ಕೊಡಲ್ಲ. ಅಸಲಿ ಮತದಾರರಿಗೆ ಬೆಂಬಲ ತಟ್ಟದೆ ಈ ಒಂದು SIRನ ಉದ್ದೇಶ. ಹೀಗಿರಬೇಕಾದ್ರೆ ಇವರು ಒಂದು ರೀತಿಯ ಸುಳ್ಳು ಆಪಾದನೆಗಳನ್ನು ಮಾಡ್ತಾ ಕಳ್ಳ ಮತದಾನಕ್ಕೆ ಬೆಂಬಲ ಕೊಡುವಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ. ನಾನು ಅದಕ್ಕೋಸ್ಕರ ಪ್ರಾಮಾಣಿಕವಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಈಗ ಪಶ್ಚಿಮ ಬಂಗಾಳ, ಹರಿಯಾಣ ಈ ಭಾಗದಲ್ಲೂ ಕೂಡ ಚುನಾವಣೆ ನಡೆದು ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಸಿಕ್ಕಾಪಟ್ಟೆ ಸೀಟ್ ಗೆದ್ದು ಕಾಂಗ್ರೆಸ್ ಲೆಕ್ಕಕ್ಕಿಲ್ಲ ಅನ್ನಂಗೆ ಆಯಿತು. SIR ಮುಖಾಂತರ ಆಯ್ತಾ ಇದು? ಕೇರಳದಲ್ಲಿ ಗೆದ್ರಲ್ಲ ನೀವು, ಅದಕ್ಕೇನು ಉತ್ತರ ಕೊಡ್ತೀರಿ? ಅದಕ್ಕೋಸ್ಕರ SIR ಮೇಲೆ ಆಪಾದನೆ ಮಾಡೋದು ನಿಲ್ಲಿಸಿ. ಈ ರೀತಿ SIRನ ತುಂಬ ಸ್ಪಷ್ಟವಾಗಿ ಈಗ ತಾನೇ ನಮ್ಮ ಮನೆಗೆ ಬಂದಿದ್ದರು. ಇವತ್ತಿನಿಂದ ಆರಂಭ ಫಾರಂ ಕೊಡೋದಕ್ಕೆ ಅಧಿಕಾರಿಗಳು ನಮ್ಮ ಜೊತೆ ಬಂದಿದ್ದರು, ನಮ್ಮ ಕಾರ್ಯಕರ್ತರು ಬಂದಿದ್ದರು. ಬರೀ ನೀವು ಭಾಷಣ ಹೊಡ್ಕೊಂಡು ಕೂತ್ಕೋಬೇಡಿ, ಪತ್ರಿಕಾಗೋಷ್ಠಿಗಳ ಮುಖಾಂತರ ಮಾಡಬೇಡಿ. ಕಳಿಸಿ ನಿಮ್ಮ ಕಾರ್ಯಕರ್ತನ ಮನೆಗೆ, BLOಗಳ ಜೊತೆ ಹೋಗಲಿ. ಅವ್ರಿಗೂ ಗೊತ್ತಾಗುತ್ತೆ ಈಗಿನ ಮತದಾನ ಪಟ್ಟಿನಲ್ಲಿ ಎಷ್ಟು ಕಳ್ಳೋಟಿದ್ದಾವೆ, 2 ಕಡೆ 3 ಕಡೆ ಎಷ್ಟೆಷ್ಟು ಜನದ್ದಿದೆ. ನೀವು ಹೇಳ್ತೀರಲ್ಲ ಮುಸಲ್ಮಾನರು ನಮ್ಮ ಓಟು, ಆ ಮುಸಲ್ಮಾನರು ಒಂದೇ ಕಡೆ ಇದ್ದಾರಾ? ಆ ಮುಸಲ್ಮಾನರು ಓಟು 2 ಕಡೆ ಇದೆಯಾ, 3 ಕಡೆ ಇದೆಯಾ? ಹೊರಗೆ ಬರಲಿ. ಅದು ಸಿಟ್ಟ ನಿಮ್ಗೇನಾರು? ಯಾವುದೇ ಕಾರಣಕ್ಕೂ ಕೂಡ ಪ್ರಜಾಪ್ರಭುತ್ವವನ್ನು ಉಳಿಸೋದಕ್ಕೆ ನಡೀತಾರಂಥ ಮತದಾನದ ಹಕ್ಕು ಪ್ರತಿಯೊಬ್ಬರಿಗೂ ಸಿಗಬೇಕು ಅನ್ನೋಂಥ ಉದ್ದೇಶದಿಂದ ಈ ಒಂದು SIR ನಡೀತಾ ಇದೆ. ಈ SIRಗೆ ಸಂಪೂರ್ಣ ಬೆಂಬಲವನ್ನು ರಾಜ್ಯದ ಜನ ಕೊಡಬೇಕು. ಪ್ರತಿಯೊಬ್ಬ ಮತದಾರರು ಕೂಡ ಈ SIRನಲ್ಲಿ ಭಾಗವಹಿಸಬೇಕು. ಇದ್ರ ಮುಖಾಂತರ ಪ್ರಜಾಪ್ರಭುತ್ವ, ನ್ಯಾಯಬದ್ಧವಾದ ಪ್ರಜಾಪ್ರಭುತ್ವ. ಈ ರೀತಿ ಫ್ರೀ ಬಿಟ್ಬಿಟ್ಟಿದ್ದರೆ ಪಶ್ಚಿಮ ಬಂಗಾಳ, ಬಾಂಗ್ಲಾದೇಶದ ಜನರ ಕಂಟ್ರೋಲಿಗೆ ಬಂದೋಗಿರೋದು, ಪಾಕಿಸ್ತಾನದವ್ರ ಕೈ ಕಂಟ್ರೋಲಿಗೆ ಬಂದೋಗಿರೋದು. ಹಾಗಾಗಿ ವಿದೇಶಿ ವ್ಯಕ್ತಿಗಳ, ದೇಶದ್ರೋಹಿಗಳ ಮತದಾನ ಆಗದೇ ಇರೋ ರೀತಿ ನೋಡ್ಕೊಳ್ಳೋದಕ್ಕೋಸ್ಕರ ಈ SIR ಒಂದು ವ್ಯವಸ್ಥೆ ನಡೀತಾ ಇದೆ. ಇದಕ್ಕೆ ಕಾಂಗ್ರೆಸ್ಗೆ ಯಾಕೆ ಕಳವಳ ಬದೆಯೋ ನನಗಂತೂ ಅರ್ಥ ಆಗಲ್ಲ. ತಕ್ಷಣ ಅವರು ಇವತ್ತಿನ ತನಕನೂ ಕೂಡ ಮಾಡಿರೋಂಥ ಎಲ್ಲ ಟೀಕೆಗಳನ್ನು ವಾಪಸ್ ತಗೊಂಡು SIRಗೆ ಸಹಕಾರ ಕೊಡಬೇಕು. ನಿಜಕ್ಕೂ ನಿಮ್ಮ ಕಾರ್ಯಕರ್ತರು ಇದ್ದರೆ ಅವ್ರು ಮನೆಗೆ ಕಳಿಸಿ.
ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಹೋಗ್ತಾ ಇದ್ದಾರೆ. ಈ ದಿಕ್ಕಲ್ಲಿ ಸಹಕಾರ ಕೊಡಬೇಕು. SIR ಮುಖಾಂತರ ಪ್ರಾಮಾಣಿಕ ಪ್ರಜಾಪ್ರಭುತ್ವ ಉಳಿಸ್ಬೇಕು. ಇದು SIR ಉದ್ದೇಶ. ಇದ್ರ ಮುಖಾಂತರ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡೋಣ ಅಂತ ಮಾತ್ರ ಈ ಸಂದರ್ಭ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಹೇಳಿ.